ನಮಸ್ಕಾರ ಕರ್ನಾಟಕ ವೀಕ್ಷಕರೇ, ಸುಮಾರು ಯೂತ್ಸ್ ಇವತ್ತು ಎಜುಕೇಶನ್ ಮಾಡಿ ಕೆಲಸ ಸಿಗ್ಲಿಲ್ಲ, ಮತ್ತೆ ಕೆಲವರಿಗೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ದಿರ ಓನ್ ಬಿಸ್ನೆಸ್ ಮಾಡ್ಬೇಕು ಅಂತೇಳಿ ಟ್ಯಾಕ್ಸಿ ತಗೊಂಡು ಟ್ಯಾಕ್ಸಿ ಬಿಸ್ನೆಸ್ ನ ಮಾಡ್ತಿರ್ತಾರೆ. ಓಲಾ ಊಬರ್ಗೆ ಟೈಅಪ್ ಮಾಡ್ಕೊಂಡಿರ್ತಾರೆ. ಹಗಲು ರಾತ್ರಿ ಕಷ್ಟ ಪಡ್ತಾ ಇರ್ತಾರೆ. ಕೆಲವೊಂದು ಟೈಮಲ್ಲಿ ಅವ್ರಿಗೆ ಅರಿವಿಲ್ಲದೇನೆ ಆಕ್ಸಿಡೆಂಟ್ಗಳಾದಾಗ ತುಂಬಾ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಅವ್ರಿಗೂ ಕೂಡ, ನಮಗೂ ಕೂಡ ಆ ತರ ಇನ್ಸಿಡೆಂಟ್ಸ್ ನ ಕೇಳಿ ಕೂಡ ಬೇಜಾರಾಗುತ್ತೆ. ನಿನ್ನೆ ನೋಡಿ, ಇವ್ರದ್ದೇನು ತಪ್ಪಿಲ್ಲ, ಹಿಂದೆಯಿಂದ ಬಂದು ರೇರ್ ಇಂಪ್ಯಾಕ್ಟ್ ಮಾಡಿದ್ದಾರೆ. ಸಿಗ್ನಲ್ ಅಲ್ಲಿ ನಿಲ್ಸಿದಾಗ ಹಿಂದೆ ಗುದ್ದಿ ಮತ್ತೆ ತಿರ್ಗಾ ಈ ಗಾಡಿ ಮುಂದಕ್ಕೆ ಇನ್ನೊಂದು ಗಾಡಿಗೆ ಟಚ್ ಆಗಿದೆ. ಇದು ಫ್ರಂಟ್ ರೇಡಿಯೇಟರ್ ಮತ್ತೆ ಎಸಿ ಕಂಡೆನ್ಸರ್ ಕೂಡ ಡ್ಯಾಮೇಜ್ ಆಗಿದೆ. ಫ್ರಂಟ್ ಬಂಪರ್ ಕೂಡ ಡ್ಯಾಮೇಜ್ ಆಗಿದೆ. ಹಿಂದೆ ಬಂದು ಕಂಪ್ಲೀಟ್ ಬೂಟ್ ಅಲ್ಲಿ ಕಂಪ್ಲೀಟ್ ಡ್ಯಾಮೇಜಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಮತ್ತೆ ಬೆಂಡ್ ಬಂದಿದೆ ಚಾರ್ಸಿ ಕೂಡ, ಅದನ್ನ ರಿಪೇರಿ ಮಾಡ್ತಾ ಇದೀವಿ. ಎಲ್ಲೋ ಬೋರ್ಡಿರೋದ್ರಿಂದ ಅರ್ಜೆಂಟ್, ಪಾಪ ಒಂದು ದಿನ ನಿಂತರೂ ಕೂಡ ಅವರ ದುಡಿಮೆಗೆ ತುಂಬಾ ಲಾಸ್ ಆಗುತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಬೇರೆ ವೆಹಿಕಲ್ಸ್ ನ ಸ್ಟಾಪ್ ಮಾಡಿ ಒಂದು ವರ್ಕ್ ನ ಸ್ಟಾರ್ಟ್ ಮಾಡಿದೀವಿ. ಆಲ್ಮೋಸ್ಟ್ ಈ ವೆಹಿಕಲ್ 7 days ಟೈಮ್ ತಗೊಳ್ತೀವಿ ನಾರ್ಮಲ್ ಯೂಶಲಿ ಬೇರೆ ವೈಟ್ ಬೋರ್ಡ್ಸ್ ಆದ್ರೆ. ಬಟ್ ನಾವು ಎಲ್ಲೋ ಬೋರ್ಡಿರೋದ್ರಿಂದ 2 days ಅಲ್ಲಿ ಗಾಡಿ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದೀವಿ. ಬನ್ನಿ, ಕಂಪ್ಲೀಟ್ ರೇರ್ ಅಲ್ಲಿ ಚಾರ್ಸಿ ಡ್ಯಾಮೇಜ್ ಪ್ಲಸ್ ಸ್ಪೇರ್ ವೀಲ್ ಇಡೋ ಜಾಗ ಕಂಪ್ಲೀಟ್ ಕ್ರಂಪ್ ಆಗಿದೆ. ಈ ಒಂದು ಕಟ್ ಮಾಡಿನೇ ಅದನ್ನ ದಂಟ್ ನ ರಿಮೂವ್ ಮಾಡಬೇಕು, ಪ್ಲಸ್ ಬೆಂಡ್ನೆಲ್ಲ ರಿಮೂವ್ ಮಾಡಬೇಕಾಗತ್ತೆ. ನಮ್ಮ ಎಂಪ್ಲಾಯ್ಸ್ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಈ ಒಂದು ವೆಹಿಕಲ್ ನಾಳೆ ಈವ್ನಿಂಗ್ ಒಳಗಡೆ ರೆಡಿ ಆಗ್ತಿರುತ್ತೆ. ಕಸ್ಟಮರ್ಸ್ ಕೂಡ ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ, ರೆಡಿ ಮಾಡ್ಕೊಡಿ ಸರ್ ಅಂತ ಹೇಳಿ. ನಾನು ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.